ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಈ ಸಾಮಾಜಿಕ ಜಾಲತಾಣ ಅಂತ ಏನಿದೆಯಲ್ಲ, ಇದರಿಂದ ಎಷ್ಟು ಒಳಿತಾಗುತ್ತೋ ಅದಕ್ಕಿಂತ ದುಪ್ಪಟ್ಟಾಗಿ ಕೆಟ್ಟದಾಗುತ್ತೆ ಅನ್ನೋದಕ್ಕೆ ಈಗ ನಡೆದಿರುವಂತಹ ಒಂದು ಘಟನೆ ಸಾಕ್ಷಿ. ಈ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇವೆಲ್ಲವೂ ಸಹ ಒಂದು ಸೀಮಿತವಾಗಿ ಉಪಯೋಗಿಸಿದ್ರೆ ಎಷ್ಟು ಒಳ್ಳೆಯದು ಅನ್ನೋದಕ್ಕೆ ಇದೊಂದು ಘಟನೆ ಸಾಕ್ಷಿಯಾಗತ್ತೆ. ಯಾಕೆ ಅಂತ ಅಂದರೆ, ನಾವು ದಿನನಿತ್ಯ ಮಾಡುವಂತಹ ಕೆಲಸ ಕಾರ್ಯಗಳಾಗಿರ್ಬೋದು, ನಾವು ಹೋಗುವಂತಹ ಸ್ಥಳ ಆಗಿರ್ಬೋದು, ಅದೇ ನಿಟ್ಟಿನಲ್ಲಿ ನಾವು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಅದು ಒಳ್ಳೆಯದಾಗಿದ್ದರೆ ಖಂಡಿತವಾಗೂ ಎಲ್ಲರೂ ಸಹ ಆ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೊಳ್ತಾರೆ. ಆದರೆ ಇದೀಗ ಅದೇ ಒಳ್ಳೆತನ, ಅದೇ ಸೋಷಿಯಲ್ ಮೀಡಿಯಾ, ಅದೇ ಫೇಸ್ಬುಕ್ನಿಂದ ಪರಿಚಯ ಆದಂತಹ ವ್ಯಕ್ತಿ ಇದೀಗ ಒಂದು ಸಮಾಜದಲ್ಲಿ ಅತ್ಯುತ್ತಮ ಅಧಿಕಾರದಲ್ಲಿರುವಂತಹ ಅಧಿಕಾರಿಯನ್ನು ಯಾವ ಮಟ್ಟಿಗೆ ತಂದು ನಿಲ್ಲಿಸಿದೆ ಅಂತ ಅಂದರೆ, ಬೆತ್ತಲೆ ವಿಡಿಯೋವನ್ನು ಬ್ಲ್ಯಾಕ್ ಮೇಲ್ ಮಾಡಿಸ್ಕೊಳ್ಳುವಂತಹ ಲೆವೆಲ್ಗೆ ಹೋಗಿ ನಿಂತಿರುವಂಥದ್ದು. ಹೌದು, ಬೇರೆ ಯಾರಿಗೂ ಅಲ್ಲ, ತಹಶೀಲ್ದಾರರಿಗೆ ಈ ರೀತಿ ಘಟನೆ ನಡೆದಿದೆ. ಈ ಎಲ್ಲವನ್ನ ನೋಡಿದಾಗ ಇನ್ನು ಜನರಲ್ ಆಗಿ ಸಾಮಾಜಿಕವಾಗಿ ಸಾರ್ವಜನಿಕರ ಪರಿಸ್ಥಿತಿ ಏನು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಏನಾಗಿದೆ ಇಲ್ಲಿ ಅಂತ ನೋಡೋದಾದರೆ, ತಹಶೀಲ್ದಾರರನ್ನ ಪ್ರಜ್ಞೆ ತಪ್ಪಿಸಿ ಇದೀಗ ಆತನ ಬೆತ್ತಲೆ ವಿಡಿಯೋ ಮಾಡಿ ಇದೀಗ ಬ್ಲ್ಯಾಕ್ ಮೇಲ್ ಮಾಡಿ ಹಣಕ್ಕಾಗಿ ಯತ್ನಿಸಿ ಅವ್ರನ್ನ ಸಾಕಷ್ಟು ಮಟ್ಟಿಗೆ ಚಿತ್ರಹಿಂಸೆ ಕೊಟ್ಟಿರುವಂತಹ ರೌಡಿ ಶೀಟರ್ಗಳು ಇದೀಗ ತಗ್ಲಾಕೊಂಡಿದ್ದಾರೆ. ಹೌದು, ತಹಶೀಲ್ದಾರ್ BN ಗಿರೀಶ್ ಇವ್ರ ಹೆಸರು ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ. ಬಹಳಷ್ಟು ಜನಪ್ರಿಯತೆ ಹಾಗೂ ಸಮಾಜಮುಖಿ ಕೆಲಸಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಿದ್ದಂಥವ್ರು ಇವರು. ಅದೇ ಕೆಲಸಗಳ ಸಲುಗೆಯನ್ನು ಇದೀಗ ದುರುಪಯೋಗ ಪಡಿಸ್ಕೊಂಡಂತಹ ರೌಡಿ ಶೀಟರ್ ಒಬ್ಬ ರಾತ್ರಿ ವೇಳೆ ತನ್ನಿಬ್ಬರು ಸ್ನೇಹಿತರೊಂದಿಗೆ ಇದೀಗ ಸರ್ಕಾರಿ ವಸತಿ ಗೃಹಕ್ಕೆ ನುಗ್ಗಿ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿರುವಂತಹ ಆಘಾತಕಾರಿ ಘಟನೆ ಇದೀಗ ಬೆಳಕಿಗೆ ಬಂದಿದೆ. ಇನ್ನು ತಹಶೀಲ್ದಾರ್ ಅವರನ್ನ ಪ್ರಜ್ಞೆ ತಪ್ಪಿಸಿ ಬೆತ್ತಲೆ ಮಾಡಿ ವಿಡಿಯೋವನ್ನ ಮಾಡಿಕೊಂಡು ಇದೀಗ ದುಷ್ಕರ್ಮಿಗಳು ಹಣಕ್ಕಾಗಿ ದೈಹಿಕವಾಗಿ ಹಿಂಸೆಯನ್ನ ನೀಡಿ ಬ್ಲ್ಯಾಕ್ ಮೇಲ್ ಮಾಡಿರುವಂತಹ ಕುರಿತು ಇದೀಗ ಚನ್ನಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಇದೀಗ ದೂರು ದಾಖಲಾಗಿರುವಂಥದ್ದು. 2017ನೇ ಬ್ಯಾಚ್ನ KS ಅಧಿಕಾರಿಯಾದಂತಹ BN ಗಿರೀಶ್ ಅವರು ತಾವು ಮಾಡಿದಂತಹ ಕೆಲಸ ಏನಿದೆ, ಸಾಕಷ್ಟು ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಆಕ್ಟಿವ್ ಆಗಿದ್ರು. ಶಿವಮೊಗ್ಗ ಆಗಿರ್ಬೋದು, ದಾವಣಗೆರೆ, ಮೈಸೂರು ಹಾಗೂ ಪ್ರಸ್ತುತ ಚನ್ನಪಟ್ಟಣದಲ್ಲೂ ಸಹ ತಮ್ಮ ವಿಶಿಷ್ಟ ಸೇವಾ ಕಾರ್ಯಗಳಿಂದ ಸಾರ್ವಜನಿಕರಲ್ಲಿ ಭಾರಿ ಜನಪ್ರಿಯತೆಯನ್ನು ಗಳಿಸ್ಕೊಂಡಿದ್ರು. ಇನ್ನು ಸಾಮಾಜಿಕ ಜಾಲತಾಣಗಳಾದಂತಹ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಬಹಳಷ್ಟು ಸಕ್ರಿಯವಾಗಿರುವಂತಹ ಇವರಿಗೆ ಮೈಸೂರಿನಲ್ಲಿದ್ದಾಗ ರಾಷ್ಟ್ರೀಯ ಶಿವಶಕ್ತಿ ಸೇನಾ ಪಡೆಯ ಸಂಸ್ಥಾಪಕ ಎನ್ನಲಾದಂತಹ ಅನೂಷ್ ಎಂಬಾತ ಫೇಸ್ಬುಕ್ ಮೂಲಕ ಪರಿಚಯ ಆಗಿರ್ತಾರೆ. ಇನ್ನು ಚನ್ನಪಟ್ಟಣಕ್ಕೆ ವರ್ಗಾವಣೆ ಆದಂತಹ ಮೇಲೂ ಸಹ ಗಿರೀಶ್ ಅವರ ಮನೆಗೆ ಬಂದಿದ್ದಂತೆ ಈ ಅನೂಷ್ ಇನ್ನು ತಹಶೀಲ್ದಾರ್ ಅವರ ಸಮಾಜಮುಖಿ ಕೆಲಸಗಳ ಕುರಿತು ಒಂದಷ್ಟು ವಿಡಿಯೋ ಮಾಡಿಕೊಡ್ತೀನಿ ಅಂತ ಕೇಳಿರ್ತಾನೆ. ಜೂನ್ 28ರಂದು ರಾತ್ರಿ 11 ಗಂಟೆಗೆ ಕರೆ ಮಾಡಿ, ಮೈಸೂರಿನಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ದಾರಿಯಲ್ಲಿ ನಿಮ್ಮನ್ನು ಭೇಟಿಯಾಗಿ ವಿಡಿಯೋವನ್ನು ಮಾಡ್ತೀನಿ ಅಂತ ಹೇಳಿ ರಾತ್ರಿ 2 ಗಂಟೆ ಸರಿಸುಮಾರಿಗೆ ತನ್ನ ಸಹಚರರಾದಂತಹ ಶೋಭರಾಜ್ ಮತ್ತು ನವೀನ್ ಜೊತೆ ತಹಶೀಲ್ದಾರ್ ನಿವಾಸಕ್ಕೆ ನುಗ್ಗಿರ್ತಾನೆ ಈತ. ಇನ್ನು ಮನೆಗೆ ಬಂದ ತಕ್ಷಣ ಆರೋಪಿಗಳು ಗಿರೀಶ್ ಅವರ ಮೇಲೆ ಮುಗಿಬಿದ್ದು ಹಲ್ಲೆಯನ್ನ ಮಾಡಿರ್ತಾರೆ. ಅವರ ಬೆರಳಿನಲ್ಲಿದ್ದಂತಹ 8 ಗ್ರಾಂ ಚಿನ್ನದ ಉಂಗುರವನ್ನ, 14 ಗ್ರಾಂ ಚಿನ್ನದ ಸರ ಹಾಗೂ ಸೊಂಟದಲ್ಲಿ ಇದ್ದಂತಹ ಬೆಳ್ಳಿಯ ಉಡಿದಾರವನ್ನ ಇದೀಗ ಬಲವಂತವಾಗಿ ಕಸ್ಕೊಂಡಿರುವಂಥದ್ದು. ಅದಾದ ನಂತರ ಅನೂಷ್, ನನಗೆ ಚೀಟಿ ವ್ಯವಹಾರದಲ್ಲಿ ನಷ್ಟ ಆಗಿದೆ, ಸರಿಸುಮಾರು ಒಂದು 10 ಲಕ್ಷ ರೂಪಾಯಿ ನನಗೆ ಬೇಕು, ಬೀರುವಿನ ಕೀ ಕೊಡುವಂಥ ಸಾಕಷ್ಟು ಬಾರಿ ಬೆದರಿಸಿರ್ತಾರೆ. ಕೀ ಮನೆಯವ್ರ ಬಳಿ ಇದೆ ಎಂದಾಗ ಮತ್ತಷ್ಟು ಕೇಳಿದಂತಹ ಆರೋಪಿಗಳು ಇದೀಗ ಗಿರೀಶ್ ಅವರನ್ನ ಹಾಸಿಗೆಯ ಮೇಲೆ ಮಲಗಿಸಿ ಇದೀಗ ದಿಂಬಿನಿಂದ ಮುಖ ಮುಚ್ಚಿ ಉಸಿರುಗಟ್ಟಿಸಿ ಕೊಲೆ ಮಾಡೋದಕ್ಕೆ ಯತ್ನವನ್ನ ಮಾಡಿರ್ತಾರೆ. ಇದೇ ವೇಳೆ ತಹಶೀಲ್ದಾರ್ ಅವರನ್ನ ನಗ್ನಗೊಳಿಸಿ ಇದೀಗ ಮೊಬೈಲ್ನಲ್ಲಿ ವಿಡಿಯೋವನ್ನ ಚಿತ್ರಿಸಿಕೊಂಡಿರುವಂಥದ್ದು. ಇನ್ನು ಅದಾದ ನಂತರ ಬೆಳಗ್ಗೆ 6 ಗಂಟೆಯವರೆಗೂ ಸಹ ಗಿರೀಶ್ ಅವರನ್ನ ಗೃಹ ಬಂಧನದಲ್ಲಿಟ್ಕೊಂಡು ದೈಹಿಕ ಹಿಂಸೆಯನ್ನ ನೀಡಿದಂತಹ ಮೂವರು ಸಹ ಕೊನೆಗೆ ನನ್ನ ಸಾವಿಗೆ ನಾನೇ ಕಾರಣ ಅಂತ ಇದೀಗ ಗಿರೀಶ್ ಅವರಿಂದ ಬಲವಂತವಾಗಿ ಪತ್ರವನ್ನ ಬರೆಸ್ಕೊಂಡಿರ್ತಾರೆ. ನಾಳೆ ಒಳಗೆ 10 ಲಕ್ಷ ರೂಪಾಯಿ ನೀಡದಿದ್ರೆ ನಿನ್ನ ನಗ್ನ ವಿಡಿಯೋ ಅಂದರೆ ಬೆತ್ತಲೆ ವಿಡಿಯೋ ಏನಿದೆಯಲ್ಲ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಲೀಕ್ ಮಾಡ್ತೀವಿ ಅಂತ ಇದೀಗ ಬೆದರಿಕೆಯನ್ನು ಹಾಕಿ ಅಲ್ಲಿಂದ ಹೊರಟೋಗಿರ್ತಾರೆ.
ಹೊರಗೆ ಹೋಗ್ತಾ ಹೋಗ್ತಾ ಏನೋ ಅವರು ಸೈನ್ ಮಾಡಿಸ್ಕೊಂಡಿರ್ತಾರೆ, ನನ್ನ ಸಾವಿಗೆ ನಾನೇ ಕಾರಣ ಅಂತ ಬರ್ಸ್ಕೊಂಡಿರುವಂತಹ ಪತ್ರವನ್ನು ಸಹ ಅರ್ಧ ಹಾಕಿರ್ತಾರೆ. ಅದಾದ ನಂತರ ಬಳಿಕ ಮತ್ತೆ ಫೋನ್ ಮಾಡಿ ನನಗೆ ದುಡ್ಡು ಬೇಕು, ದುಡ್ಡು ಕೊಟ್ಟಿಲ್ಲ ಅಂದರೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ನಿಟ್ಟಿನಲ್ಲಿ ಬ್ಲ್ಯಾಕ್ ಮೇಲ್ ಅನ್ನು ಮುಂದುವರಿಸಿರ್ತಾರೆ. ಸದ್ಯ ಚನ್ನಪಟ್ಟಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುವಂತಹ ಗಿರೀಶ್ ಅವರು ಇದೀಗ ಚೇತರಿಸಿಕೊಂಡಿದ್ದು 3 ವಿರುದ್ಧ ದೂರನ್ನ ದಾಖಲೆ ಮಾಡಿರುವಂಥದ್ದು. ಇನ್ನು ಪೊಲೀಸ್ ತನಿಖೆಯ ಪ್ರಕಾರ ಮುಖ್ಯ ಆರೋಪಿ ಅನುಷ್ ಮೂಲತಃ ಚಾಮರಾಜನಗರ ಜಿಲ್ಲೆಯವನಾಗಿದ್ದು ಮೈಸೂರಿನಲ್ಲಿ ಜಿಮ್ ಟ್ರೈನರ್ ಆಗಿ ವರ್ಕ್ ಅನ್ನ ಮಾಡ್ತಾ ಇರ್ತಾನೆ. 33 ವರ್ಷದ ಈತನ ವಿರುದ್ಧ ಇದೀಗ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಪಟ್ಟಿಯನ್ನು ತೆರೆಯಲಾಗಿರುವಂಥದ್ದು. ಯಾವ ನಿಟ್ಟಿನಲ್ಲಿ ಅಂತ ಅಂದರೆ ಒಡೆದಾಟ ಸೇರಿದಂತೆ ಹಲವು ಪ್ರಕರಣಗಳು ಈತನ ವಿರುದ್ಧ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುತ್ತೆ. ಇತ್ತೀಚೆಗೆ ಚೀಟಿ ವ್ಯವಹಾರದಲ್ಲೂ ಸಹ ಭಾರಿ ನಷ್ಟವನ್ನು ಅನುಭವಿಸಿದಂತಹ ಈತ ತಹಶೀಲ್ದಾರ್ ಅವರ ಸ್ನೇಹ ಮತ್ತು ಸರಳತೆಯನ್ನ ಬಂಡವಾಳ ಮಾಡಿಕೊಂಡು ಈ ಕೃತ್ಯವನ್ನ ಎಸಗಿದ್ದಾನೆ ಅಂತ ಇದೀಗ ಪೊಲೀಸರು ತಿಳಿಸಿರುವಂಥದ್ದು. ಇನ್ನು ಸರ್ಕಾರಿ ಶಾಲೆಗಳಿಗೆ ಬಣ್ಣ ಬಳಿಯುವಂತಹ ಅಭಿಯಾನ, SSLC ಫಲಿತಾಂಶವನ್ನ ಸುಧಾರಣೆ ಮಾಡಿ ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಗೆ ವಿಶೇಷ ಕಾರ್ಯಾಗಾರವನ್ನ ನಡೆಸುವಂತಹ ನಾಗರಿಕ ಸೇವೆಯಲ್ಲಿ ಇದೀಗ ಮನಗೆದ್ದಂತಹ ಗಿರೀಶ್ ಅವರು ಸದಾ ಜನಸ್ನೇಹಿ ಆಗಿದ್ರು. ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರಿಗೆ ಸುಲಭವಾಗಿ ಸಿಗ್ತಾ ಇದ್ದಂತಹ ಇವರ ಇದೇ ಗುಣ ಹಾಗೂ ಸಮಾಜಮುಖಿ ಜನಪ್ರಿಯತೆಯೇ ಈಗ ಅವರಿಗೆ ಮುಳುವಾಗಿ ಪರಿಣಮಿಸಿರೋದು ದುರದೃಷ್ಟಕರ ವಿಚಾರ. ಸದ್ಯ ಪೊಲೀಸರು ಈಗ ಆರೋಪಿಗಳ ಪತ್ತೆಗಾಗಿ ಒಂದಷ್ಟು ಜಾಲವನ್ನ ಬೀಸಿದ್ದಾರೆ, ಬಲೆಯನ್ನ ಬೀಸಿದ್ದಾರೆ. ಒಟ್ಟಾರೆಯಾಗಿ ಸೋಷಿಯಲ್ ಮೀಡಿಯಾ ಎಷ್ಟು ಬೇಕೋ ಅಷ್ಟನ್ನ ಉಪಯೋಗಿಸ್ಕೊಂಡಷ್ಟು ಒಳ್ಳೆಯದು. ಇದೇ ರೀತಿಯಾಗಿ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು ಸಾಕಷ್ಟು ರೀತಿಯ ಘಟನೆಗಳು ನಡೆದಿದೆ. ಇದರಿಂದ ಸಾಕಷ್ಟು ಜನ ಹುಡುಗಿರು ಮಾತ್ರ ಮೋಸ ಹೋಗ್ತಿದ್ದಾರೆ ಅನ್ನುವಂಥ ನಿಟ್ಟಿತ್ತು. ಆದರೆ ಇದೀಗ ಅಧಿಕಾರಿಗಳಿಗೂ ಸಹ ಎಲ್ಲೋ ಒಂದು ಕಡೆ ಬ್ರಹ್ಮಗಂಟಾಗಿ ಪರಿಣಮಿಸ್ಬಿಟ್ಟಿದೆ, ಎಲ್ಲೋ ಒಂದು ಕಡೆ ಉಸಿರುಗಟ್ಟಿಸುವಂತಹ ಸಮಯ ಬಂದ್ಬಿಟ್ಟಿದೆ. ಯಾಕೆಂದರೆ ಪ್ರತಿಯೊಬ್ಬರು ಸಹ ಆದಷ್ಟು ಇದರಿಂದ ದೂರ ಇದ್ದಷ್ಟು ಒಳ್ಳೆಯದು. ಸಂಪೂರ್ಣವಾಗಿ ದೂರ ಇರುವಂಥದ್ದಲ್ಲ, ಎಷ್ಟು ಉಪಯೋಗಿಸ್ಬೇಕೋ ಅಷ್ಟು ಉಪಯೋಗಿಸಿದ್ರೆ ಬಹಳ ಉತ್ತಮ ಅನ್ನೋದು ಈ ಘಟನೆಯಿಂದ ತಿಳಿದು ಬಂದಿದೆ. ಒಟ್ಟಾರೆಯಾಗಿ ಅವರೇನೋ ಅಧಿಕಾರಿ ಕಂಪ್ಲೇಂಟ್ ಕೊಟ್ಟರು, ಬಚಾವಾದರು. ಅಕಸ್ಮಾತ್ ಆತನ ಏನಾದರೂ ಸಾಯಿಸಿದ್ರೆ ಘಟನೆ ಏನಾಗ್ತಾ ಇತ್ತು, ಒಂದು ಪ್ರಾಣ ಹೋಗ್ತಾ ಇತ್ತು ಸೋಷಿಯಲ್ ಮೀಡಿಯಾಯಿಂದ. ಒಟ್ಟಾರೆಯಾಗಿ ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.